ನಿಜವಾಗ್ಲೂ ಮನೇಲಿ ಎಷ್ಟೊಂದು ಕೆಲಸ ಮಾಡ್ತಾರೆ. ಇಷ್ಟೊಂದು ಸಂಬಳ ಕೊಡೋದೇನು ದೊಡ್ಡದಲ್ಲ. 20-25 ಸಾವಿರ ಸಂಬಳ ಕೊಡೋದೇನು ದೊಡ್ಡದಲ್ಲ. ಪಾಪ ತಿಂಡಿ ಅಡುಗೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾರೆ. ನಿಜ, ಇಂಥ ಒಳ್ಳೆಯವ್ರು ಸಿಕ್ಕಿರೋದು ನನ್ನ ಪುಣ್ಯನೇ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾರೇ ಆಗಲಿ ಅಂಥವ್ರೇ ಆಗಲಿ ಸುಮ್ಮನೆ ಒಬ್ರ ಬಗ್ಗೆ ಇದು ಮಾಡಬಾರ್ದು. ಚೆನ್ನಾಗಿ ಕೆಲಸ ಮಾಡ್ತಾರೆ, ನೋಡಿದ್ರೆ ಖುಷಿ ಆಗುತ್ತೆ. ಜೀವಿತ ಅವರೇ ಬನ್ನಿ, ಸ್ವಲ್ಪ ಸುಧಾರಿಸ್ಕೊಂಡೇ ಮಾಡಿ. ಒಂದೇ ಸಮನೆ ಏನು ಕೆಲಸ ಮಾಡ್ತೀರಾ ಪಾಪ, ಬಿಸಿಲಲ್ಲೆಲ್ಲ ತೊಳಿತೀರಾ. ಏನು ಡೈಲಿ ಕಾಂಪೌಂಡ್ ಎಲ್ಲ ತೊಳಿಬೇಡಿ. ವಾರಕ್ಕೆ 2 ಸತಿನೋ 3 ಸತಿನೋ ಸಾಕು ತೊಳಿರಿ. ಬಿಡಿ, ಬಿಸ್ಲಾಗ ಏನು ಕೆಲಸ ಮಾಡ್ತೀರಾ, ಬಂದು ಒಂದು ಸ್ವಲ್ಪ ಕೂತ್ಕೊಳ್ಳಿ. ಅವಾಗಿಂದ ಪಾಪ ಒಂದೇ ಸಮನೆ ಕೆಲಸ ಮಾಡ್ತಾ ಇದ್ದೀರಾ. ಪಾಪ ಇವನೇ ಇನ್ನೊಬ್ಬನೇ ಇದ್ದಾನಂತೆ. ನಾನೆಲ್ಲ ವಿಚಾರಿಸ್ದೆ, ಯಾರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಏನೋ ಎಲ್ಲ ವಿಚಾರಿಸಿದಾಗ ಇನ್ನೊಬ್ಬನೇ ಇದ್ದಾನಂತೆ. ಬಂದು ಇವ್ರು ದೊಡ್ಡದಾಗ ಒಂದು ಮನೆ ತಗೊಂಡು ಎಲ್ಲ ಹೊಲ ತಗೊಂಡು ಏನೋ ಹೊಲ್ದಾಗೆಲ್ಲ ಏನೇನೋ ಮಾಡ್ತಾನಂತಪ್ಪ. ಎಲ್ಲ ಸೇನಕೈದಂತೆ ದುಡ್ಡು. ನಾನು ಇವಳು ಇಲ್ಲಿ ಬೋತಾಳಲ್ಲ ಇವನ್ ತಕ್ಕೆ ಮನೆ ಕೆಲ್ಸಕ್ಕೆ. ಅದ್ರ ಮನೆಯಾಗ ಯಾರು ಇಲ್ಲ, ಸಂಸಾರಿಕರಾದ್ರೆ ಬಿಡು ಅನ್ಬೋದು. ಪಾಪ ಮನೆಯಾಗ ಯಾರು ಇಲ್ಲ, ಇವನೊಬ್ಬನೇನಿ. ಒಟ್ಟುನು ಇವಳು ಮೊದಲೇ ಇವಳು ಬುದ್ಧಿ ಸರಿ ಇಲ್ಲ. ಒಟ್ಟು ಏನೇನು ಮಾಡ್ಕೊಂತಾಳೋ ಏನೋ. ನನಗೇನ ಇವಳ ಮೇಲೆ ಅನುಮಾನ ಅಪ್ಪ. ಅನುಮಾನ ಕಣ್ಪಾಪ, ನನಗೆ ಅನುಮಾನ. ಇವಳು ಬುದ್ಧಿನೇ ಸರಿ ಇಲ್ಲ. ನೋಡು ಹೆಂಗೆ ಮಾತಾಡ್ತಿರ್ತಾಳೆ. ನಾನು ಅವಾಗಲೇ ಬಂದು ನೋಡಿದೆ, ಹಂಗೇನೆ ಹೊಲ್ಕಿಸ್ಕೊಂಡು ಮಾತಾಡೋರು. ಅದಕ್ಕೆ ನಾನು ನಿನ್ನ ಕರ್ಕೊಂಬಂದಿದ್ದು ಪಾಪ. ಭಾಳ ಒಂಥರ ಹೊಲ್ಕಿಸ್ಕೊಂಡು ಮಾತಾಡ್ತಿರ್ತಾಳೆ. ಏನೋ ಐತೆ ಕಣ್ಪಾಪ ಇವರಿಬ್ರು ಮಧ್ಯೆ. ಅದಕ್ಕೇನೆ ಕೆಲ್ಸಕ್ಕೆ ಬೇಡ ಅಂತಂದು. ಅಜ್ಜಿ, ಈ ನನ್ನ ಮಗ ಒಬ್ಬನೇ ಇದ್ದಾನೆ ಅಂತಂದರೆ ಮತ್ತೆ ಅವಳ ಬುದ್ಧಿನೇ ಮೊದಲೇ ಸರಿ ಇಲ್ಲ. ಇವಾಗ ಬೇರೆ ಅವಳಿಗೆ ಒಂಥರ ಮನಸ್ಸು ಹಿಡ್ತದಲ್ಲಿ ಇಲ್ಲ. ಅವಳಿಗೆ ಏನು ಬೇಕಾದ್ರೂ ಮಾಡ್ತೀನಿ ಅಂತಾಳೆ ಅವಳು ಜೀವಿತ. ಅದಕ್ಕೆ ಅವಳು ಬುದ್ಧಿ ಸರಿ ಇಲ್ಲ. ಏನೋ ಕೆಟ್ಟ ಕೆಲಸ ಮಾಡಿದ್ರು ಮಾಡ್ಬೋದು ಅವಳು. ಜೀವಿತ, ಬಿಸಿಲು ಕಣಮ್ಮ, ಸ್ವಲ್ಪ ಸುಧಾರಿಸ್ಕೊಂಡೇ ಮಾಡು ಕೆಲಸನ. ಒಂದೇ ಸಮನೆ ಏನು ಮಾಡ್ತೀಯಾ? ಬಿಡಿ ಪರವಾಗಿಲ್ಲ. ನಮ್ಮ ಕೆಲಸ ನಾವು ಬೇಗ ಮುಗಿಸ್ಬಿಟ್ರೆ ಯಾವ ತಲೆನೋವು ಇರಲ್ಲ. ಕೆಲಸ ಆಗಬೇಕು. ಅಯ್ಯೋ, ನಾವು ಕೆಲಸ ಮಾಡೋಕ್ಕಂತ ಬಂದು ಕೂತ್ಕೊಂಡ್ರೆ ಆಗುತ್ತಾ? ಈಗ ಎಲ್ಲಾನು ಹೋಗಿ ಕುಂಡ್ರಿಸಿರ ಹತ್ರ ಸಂಬಳ ಕೊಡ್ತಾರ? ಇಲ್ಲ, ಹಂಗೆ ತಾನೇ ನೀವು. ಬಿಡಿ ಪರವಾಗಿಲ್ಲ. ನನಗೇನು ಅಂಥದ್ದೆಲ್ಲ ಏನು ಜಾಸ್ತಿ ರಿಸ್ಕ್ ಆಗೋಂಥ ಕೆಲಸ ಏನಿಲ್ಲ. ನೀವೇನು ನನಗೆ ಜಾಸ್ತಿ ತೊಂದರೆ ಇಲ್ಲ, ಏನಿಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ನಿಮ್ಮಂಥವ್ರು ಸಿಕ್ಕಿರೋದಕ್ಕೇ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗ್ತೈತೆ. ಸಿಕ್ಕಾಪಟ್ಟೆ ನಾವು ಖುಷಿಯಾಗಿದ್ದೀನಿ. ಇಲ್ಲಿ ಬಂದಾಗಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ಆರಾಮ್ ಅನಿಸುತ್ತೆ. ನಮ್ಮ ಮನೆಯದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗೋದು. ಅದಕ್ಕೆ ಬಿಡು, ಎಲ್ಲರ ಮನೆಯಲ್ಲೂ ಇದ್ದಿದ್ದೇನೆ ಅಂತೇಳಿ ತುಂಬ ಖುಷಿಯಾಗಿದ್ದೀನಿ. ಎಲ್ಲರ ಮನೇಲೂ ಸಮಸ್ಯೆ ಇದ್ದಿದ್ದೆ ಕಣಮ್ಮ. ಅದನ್ನೆಲ್ಲ ಅನುಭವಿಸ್ಕೊಂಡು ಅದನ್ನೆಲ್ಲ ಈಗ ನಮ್ಮ ಜೀವನದಲ್ಲಿ ಒಂದು ಪಾಠ ಅಂತ ಅನ್ಕೋಬೋದು. ನಾನು ಹಂಗೆ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಕಷ್ಟಪಟ್ಟಿರೋದು ಇವಾಗ ಚೆನ್ನಾಗಿದ್ದೀನಿ ಅಷ್ಟೇ. ನಾನು ಹಿಂದೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಆ ಥರ ಏನು ಮಾಡೋಕ್ಕಲ್ಲ, ಕಷ್ಟ ಮನುಷ್ಯನಿಗೆ ಬರೋದು. ಅದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ಈಗ ಏನೋ ನಾವು ಅಂದ್ಕೊಂಡಿದ್ದಂಗೆ ಯಾವುದೂ ಆಗಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು, ಆಗೋದೇ ಒಂದು. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು. ನಾವು ಒಟ್ಟಿನಲ್ಲಿ ನಾವು ಏನೇ ಕಷ್ಟ ಬಂದ್ರೂ ಅನುಭವಿಸ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕಷ್ಟೇ. ಚೆನ್ನಾಗಿರಬೇಕು. ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಹೌದು, ಅದಕ್ಕೆ ನಾನು ಟೆನ್ಷನ್ ತಗೊಳ್ಳಲ್ಲ. ಟೆನ್ಷನ್ ತಗೊಳ್ಳೋದ್ರಿಂದ ಏನಾಗೋದು ಏನೈತೆ? ನಮ್ಮ ಮನೆ ಕಷ್ಟನೆಲ್ಲ ಹೇಳ್ಕೊಬಾರ್ದು ಬಿಡಿ. ಅದಕ್ಕೆ ನಾನು ಸುಮ್ಮನೆ ಖುಷಿಯಾಗಿರ್ತೀನಿ ಅಷ್ಟೇ. ಇಲ್ಲಿ ಬಂದಾಗಿಂದ ಎಷ್ಟೋ ನಾವು ಕೆಲಸ ಮಾಡೋ ಇದರಲ್ಲಿ ಎಷ್ಟೋ ನೋವುಗಳು ನಮ್ಮ ಮನಸ್ಸಲ್ಲಿರೋ ಅಂಥ ಬೇಜಾರೆಲ್ಲ ಕಳೆದೋಗ್ಬಿಟ್ಟೈತೆ ನನಗೆ. ಅದಕ್ಕೆ ನಾನು ಖುಷಿಯಾಗಿರ್ಬೇಕಂತ ಖುಷಿಯಾಗಿರೋದು. ನೋಡು ಪಾಪ ಹೆಂಗೆ ಅಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾಳು ಅಂತಾಗೆ. ಅದ ನೋಡು ಅವಳು ಹೆಂಗಿದ್ದಾಳು. ಅದಕ್ಕೆ ಮತ್ತೆ ಅವಳು ಆಳೆ ಬದಲಾಗ್ಯಾಳೆ ಅಂತ ನಾನು ಹೇಳಿದ್ದು. ನಮ್ಮ ನನಗೂ ಅನುಮಾನ ಬಂತು. ಅವಳು ಒಂಥರ ಏನೋ ಇವಾಗೇನು ನಾನು ಮಾತಾಡಿಸ್ಲಿಲ್ಲ ಅಂದ್ರೂ ಬಿಡು, ಅವನೇನು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ಥರ. ಇವನು ಬೇರೆ ಒಬ್ಬನೇ ಇದ್ದಾನೆ. ಏನೋ ಐತೆ ಕಣಮ್ಮ, ನೋಡಿದ್ರೆ ಗೊತ್ತಾಗ್ತೈತೆ ನನಗೆ. ಏನೋ ಐತೆ ಅಂತ ಅನ್ನಿಸ್ತೈತೆ. ಇವಳು ಹಿಂಗೆಲ್ಲ ನಡ್ಕೊತಾ ಇದ್ದಾಳೆ ಅಂತಂದರೆ ಏನೋ ಐತೆ. ಖಂಡಿತ ಏನೋ ಐತೆ ಕಣಮ್ಮ. ಏನೋ ಇರೋದಕ್ಕೇನೆ ಇವಳು ಹಿಂಗೆ ಇದು ಮಾಡ್ತಾ ಇರೋದು. ಅವಳು ನೋಡು, ಅವಳು ನಡ್ಕೊತಾ ಇರೋ ರೀತಿನೇ ಗೊತ್ತಾಗ್ತೈತೆ ನನಗೆ. ಒಬ್ಬ ಹಿಂಗೆ ಇದನ್ನು ಮಾಡ್ತಾ ಇದ್ದಾಳೆ ಅಂತ. ಪಾಪ ಅಲ್ಲಿ ಕಿಸ್ಕೊಂಡು ಹೆಂಗೆ ಮಾತಾಡ್ತಾಳೆ ಅಂದ್ರೆ ಹಂಗೆ ಮಾತಾಡ್ತಾಳೆ. ಮನೆಯಾಗ ಒಂಥರ ಒಬ್ಬೊಬ್ಳೇ ನಗ್ತಾ ಇರ್ತಾಳೆ, ಒಬ್ಬೊಬ್ಳೇ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಒಂಥರ ಮೊದ್ಲಿನ ಥರ ಇಲ್ಲ, ಈಗ ಬದಲಾಗ್ಬಿಟ್ಟವಳು ಕಣ ಅವಳು. ಬದಲಾಗವಳೆ. ಏನು ಬಿಡು, ಇವನೇನು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸುಮ್ಮನೆ ಗಂಡನ ಜೊತೆಗೆ 5 ನಿಯಮಂಗೆ ಇರ್ಬೋದು. ಆಮೇಲೆ ಯಾರನ್ನಾದ್ರೂ ನೋಡ್ಕೊಂಡು ನಾನು ಇರ್ಬೋದು ಅಂತ ಅನ್ಕೊಂಡ ಇದ್ದಾಳೆ ಇವಳು. ನನಗೆ ಇವಳು ನೋಡಿದ್ರೆ ಗೊತ್ತಾಗ್ತೈತೆ. ನೋಡು, ನನಗೆ ಅನುಮಾನ ಗೊತ್ತಾಯ್ತೆ ಕಣ ಇವಳ ಮೇಲೆ. ಯಾಕೋ ನನಗೆ ಸಿಕ್ಕಾಪಟ್ಟೆ ಅನುಮಾನ. ಅಜ್ಜಿ, ನಾನು ಹಂಗೆ ಅನ್ಕೊಂತ ಇದ್ದೀನಿ. ನೋಡಿದ್ರೆ ನನಗೂ ಹಂಗೆ ಅನ್ನಿಸ್ತೈತೆ. ನನಗೆ ನಿಜ, ನನಗೂ ಬೇಜಾರಾಗ್ತೈತೆ. ಬರಲಿ, ಹೇಳ್ತೀನಿ ಕೆಲ್ಸಕ್ಕೆ ಹೋಗ್ಬಿಡ ಅಂತ ಹೇಳ್ತೀನಿ. ನೋಡೋಣ ಅದಲ್ಲಿ ಏನು ಹೇಳ್ತಾಳಂತ. ಬರಲಿ, ಮನೆ ಹತ್ರ ಬಂದಾಗ ಹೇಳ್ತೀನಿ ಕೆಲ್ಸಕ್ಕೆ ಹೋಗ್ಬಿಡೋ ಜೀವಿತ. ನಿನ್ನ ಮನೆ ಬೇರೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋ ಅಂತ ಹೇಳ್ತೀನಿ. ಬೇಡ, ಕೆಲ್ಸಕ್ಕೆ ಹೋಗೋದು ಬೇಡವೇ ಬೇಡ. ಅವಳು ಹಿಂಗೆ ಒಬ್ಬನೇ ಇರ್ತಾನೆ. ಇವನು ಇಲ್ಲಿ ಬೇರೆ ಮನೆಗೆ ಯಾರು ಫ್ಯಾಮಿಲಿ ಇಲ್ಲ ಅಂದಮೇಲೆ ಒಂಥರ ಬೇಜಾರಾಗುತ್ತಪ್ಪ. ಹೋಗ್ರಿ
ಊಟ ಮಾಡೋಗ್ರಿ. ಎಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಎಲ್ಲ ಬಡಿಸ್ಕೊಂಡು ಊಟ ಮಾಡಿ. ನಿಮಗೆ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ ಅಂತೇಳಿ ನುಗ್ಗೆಕಾಯಿ ಸಾಂಬಾರೇ ಮಾಡಿಟ್ಟಿದ್ದೀನಿ. ತರಕಾರಿ ಎಲ್ಲ ಜಾಸ್ತಿನೇ ತೊಗೊಂಬರ್ತೀರಾ. ನಿಜ ನನಗೆ ಏನು ಮಾಡೋದು ಏನು ಬಿಡೋದು ಅಂತ ಅನಿಸುತ್ತೆ. ಒಬ್ಬೊಬ್ರು ಹಂಗೆಲ್ಲ ತರಕಾರಿ ತರದಲ್ಲೇ ಮನೆಗೆ ಎಲ್ಲನ ಸಾಂಬಾರು ಮಾಡಿ ತಿಂಡಿ ಮಾಡಿ ಅಡುಗೆ ಮಾಡಿ ಅಂದರೆ ಹಿಂಗಾಗುತ್ತೆ ಹೇಳ್ರಿ. ನೀವು ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ತಗೊಬರ್ತೀರಾ. ನನಗೊಂದು ಆಸೆ ಏನು ಗೊತ್ತಾ ಜೀವಿತ, ನಮ್ಮ ತೋಟದಲ್ಲೆಲ್ಲನ ಎಲ್ಲ ನಾವು ಬೆಳ್ಕೋಬೇಕು. ವಿಧವಾದಂಥ ತರಕಾರಿ ಸೊಪ್ಪು ಎಲ್ಲ ನಾವು ಬೆಳ್ಕೋಬೇಕು. ನಾವು ಏನೂ ಹೊರಗಡೆಯಿಂದ ಕೊಂಡ್ಕೋಬಾರ್ದು. ಈ ರೀತಿ ಆರೋಗ್ಯವಾಗಿರೋಂಥ ತರಕಾರಿ ಎಲ್ಲ ನಾವು ನಾವೇ ಬೆಳ್ಕೊಂಡು ನಾವೇ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಈಗ ಎಲ್ಲ ಜಮೀನು ತೊಗೊಂಡಿದ್ದೀನಿ, ಒಂದು 10 ಎಕರೆ ಜಮೀನು ತೊಗೊಂಡಿದ್ದೀನಿ. 10 ಎಕರೆ ಜಮೀನಲ್ಲಿ 1-2 ಎಕರೆ ತೋಟ ಮಾಡಿದ್ರು ಇನ್ನೊಂದು 2 ಎಕರೆ ತರಕಾರಿ ಸೊಪ್ಪು ಈ ಥರ ನಾನು ತೋಟ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಇಷ್ಟ ನನಗೆ. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ, ಬೀನ್ಸು, ಯಾವುದೇ ಥರದ ತರಕಾರಿ ಆಗಿರ್ಬೋದು ಅದನ್ನೆಲ್ಲ ನಾವು ದುಡ್ಡು ಕೊಟ್ಟು ತಗೋಬಾರ್ದು. ಎಲ್ಲ ನಾವು ಕ್ಯಾರೆಟ್, ಹುಳ್ಳಿಕಾಯಿ, ಆಲೂಗೆಡ್ಡೆ ಎಲ್ಲ ಬೆಳಿಬೋದು. ಆ ಥರ ಬೆಳಿಬೇಕು ಅನ್ನೋದು ಆಸೆ ನನಗೆ. ಅದೆಲ್ಲ ಆದಷ್ಟು ಬೇಗ ಹೋಗ್ತಾ ಅದನ್ನೆಲ್ಲ ನಾನು ಮಾಡ್ತೀನಿ ಜೀವಿತ. ಆ ಥರ ಮಾಡಬೇಕಂತ ನನಗೆ ಭಾಳ ಆಸೆ. ಮಾಡಿ. ಅಯ್ಯೋ ನೀನು ಅದೇನು ಮಾಡೋದೇನು ನಿಮ್ಗೇನು ಅದೆಲ್ಲ ಏನು ದೊಡ್ಡ ಕೆಲಸ ಎಲ್ಲ ಮಾಡಿ ಅದೆಲ್ಲ ನೀವು ಯೋಚನೆ ಮಾಡ್ತಾ ಇರೋ ಚೆನ್ನಾಗೈತೆ. ಹೊರಗಡೆಯಿಂದ ತರೋದೆಲ್ಲನ ಎಲ್ಲಿಂದ ಬೆಳೆದಿರ್ತಾರೋ, ಎಲ್ಲಿ ಏನೋ ಎಂಥ ನೀರಲ್ಲಿ ಬೆಳೆದಿರ್ತಾರೋ ಅನಿಸುತ್ತೆ ಅಪ್ಪ. ಅದೆಲ್ಲನ ಒಂಥರ ಇವಾಗ ಆರೋಗ್ಯನೇ ಇದಕ್ಕೆ ಹದಗೆಟ್ಟೋಗೈತೆ ಅನಿಸುತ್ತೆ. ನಾಳೆ ಸ್ವಲ್ಪ ಹುಣಸೆ ಚಿಗುರು ತೊಗೊಂಬಂದು ಹುಣಸೆ ಚಿಗುರು ಸಾರು ಮಾಡು. ಸ್ವಲ್ಪ ಎಲ್ಲಾದರೂ ಹುಣಸೆ ಚಿಗುರು ಇದ್ದರೆ ಕಿತ್ಕೊಂಡು ಬಾ. ಹುಣಸೆ ಚಿಗುರು ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಬಂದು ಆ ಸಾಂಬಾರು ಮಾಡಿರ್ತೀಯ ಜೀವಿತ. ಏನೋ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಆ ಸಾಂಬಾರು ಅಂದರೆ ತುಂಬ ಇಷ್ಟ. ಅದನ್ನು ನಾನು ನಮ್ಮ ಅಮ್ಮರೂರಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿದ್ದು ಇರೋದು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಅದೇ ಕೇಳ್ತೀನಿ ಇವ್ರಿಗೆಲ್ಲ ನಾನು ಹೇಳ್ತೀನಿ. ಇವರು ಬೇರೆ ಇದ್ದಾರೆ ರಾಮಣ್ಣವರು, ರಾಮಣ್ಣಂಗೆ ಕೇಳ್ತೀನಿ. ರಾಮಣ್ಣಂಗೆ ಕೇಳಿ ರಾಮಣ್ಣವ್ರು ಹೆಂಗೆ ಕಿತ್ಕೊಂಬಂದು ಕೊಡಿ ಅಂತ ಕೇಳ್ತೀನಿ. ಆ ಸಾಂಬಾರು ಮಾಡಿ ನಾಳೆ ಬರುತ್ತಲ್ಲ ನಿಮ್ಗೆ ಆ ಸಾಂಬಾರು ಮಾಡೋಕ್ಕೆ. ಸರಿ ಆಯ್ತು ಹೇಳು. ಮಾಡ್ತೀನಿ. ಏನದೆಲ್ಲ ಏನು ದೊಡ್ಡದಲ್ಲ, ಮಾಡ್ತೀನಿ. ಬರುತ್ತೆ ನನಗೂ ಆ ಸಾಂಬಾರೆಲ್ಲ ಮಾಡೋಕ್ಕೆ. ಮಾಡಿಡ್ತೀನಿ ಹೇಳ್ರಿ ನಾಳೆ. ರಾಮಣ್ಣಂಗೆ ಹೇಳ್ರಿ ಕಿತ್ಕೊಂಬರ್ಲಿ. ರಾಮಣ್ಣಂಗೆ ಹೇಳ್ತೀನಿ, ಅವ್ರಿಗೆ ಹೇಳಿದ್ರೆ ಕಿತ್ಕೊಂಬರ್ತಾರೆ. ನನಗೆ ಇವಾಗ ಒಂದು 10 ಹಸು ಮಾಡ್ಕೋಬೇಕು, ಎಮ್ಮೆ ಮಾಡ್ಕೋಬೇಕು, ಎಲ್ಲ ನ್ಯಾಚುರಲಾಗಿರಬೇಕು ಅನ್ನೋದು ನನಗೆ ಆಸೆ. ಈ ಥರ ಹಸು ಎಲ್ಲ ಇಟ್ಕೊಂಡು ನಾವು ಹಾಲು, ಮೊಸರು, ತುಪ್ಪ ಎಲ್ಲ ಪ್ರತಿಯೊಂದು ನಾವು ಅದರಲ್ಲಿ ತಗೋಬೋದು. ಈಗೆಲ್ಲ ಪ್ಯಾಕೆಟ್ ಹಾಲು, ಮೊಸರು ಈ ಥರ ನನಗೆ ಅಲ್ಲಿ ಬೆಂಗಳೂರಲ್ಲೆಲ್ಲ ನೋಡಿಬಿಟ್ಟು ಭಾಳ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾನು ಹಳ್ಳಿಗೆ ಬಂದಿರೋದು. ಈಗ ಅದನ್ನೆಲ್ಲ ಹಾಲೆಲ್ಲ ತೊಗೊಂಡೋಗಿ ಅದೆಲ್ಲನ ಬೇರ್ಪಡಿಸಿ ಅದರಲ್ಲೆಲ್ಲ ಬೆಣ್ಣೆ ತೆಗೆದು ಮಿಷಿನ್ಗೆಲ್ಲ ಹಾಕಿ ಇದು ಮಾಡ್ತಾರೆ. ಅದೆಲ್ಲ ಚೆನ್ನಾಗಿರಲ್ಲ, ಆರೋಗ್ಯ ಇರಲ್ಲ. ಅಲ್ಲಿ ಹಸು ಹಾಲು ಕರೆದು, ಅಲ್ಲಿ ಎಮ್ಮೆ ಹಾಲು ಕರೆದು ಕುಡಿಯೋದ್ರಿಂದ ಎಷ್ಟು ಇದಿರುತ್ತೆ ಬೆನಿಫಿಟ್ಟು. ನಾವು ತುಂಬ ಹೆಲ್ತಿಯಾಗಿರ್ತೀವಿ. ಅದಕ್ಕೆ ನನಗೇನೇನೋ ಆಸೆ. ಹಳ್ಳಿ ಜೀವನದಲ್ಲಿ ನನಗೆ ನ್ಯಾಚುರಲಾಗಿರ್ಬೋದು ಅನ್ನೋದು ನನಗೆ ತುಂಬ ಆಸೆ. ಸಿಟಿಲಿ ಹೆಂಗೆ ಅಂದರೆ ಒಂಥರ ಎಲ್ಲ ಬರೀ ಪ್ಯಾಕೆಟ್ ಈ ಥರ. ನನಗೆ ಆ ಥರ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ಥರ ಇರಬೇಕು ಅಂತ ನಾನು ಹಳ್ಳಿಗೆ ಬಂದಿರೋದಷ್ಟೇ, ಬೇರೆ ಇನ್ನೇನು ಇಲ್ಲ. ಸರಿ ಆಯಿತು, ಸ್ವಲ್ಪ ಸುಧಾರಿಸ್ಕೊಂಡೆ ಮಾಡಿ, ಪರವಾಗಿಲ್ಲ. ಸುಧಾರಿಸ್ಕೊಂಡು ಮಾಡಿ ಬೇಡಿ, ಪರವಾಗಿಲ್ಲ. ಏನು ಸುಧಾರಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನನಗೇನು ಅಂಥ ರಿಸ್ಕ್ ಏನಿಲ್ಲ. ಮಾಡ್ತೀನಿ ಆರಾಮಾಗಿ. ನಿಮ್ದೇನು ನನಗೆ ಗೊತ್ತಡ ಇಲ್ವಲ್ಲ, ಆರಾಮಾಗಿ ಕೆಲಸ ಮಾಡ್ತೀನಿ ಬಿಡಿ. ನೋಡು ಪಾಪ, ನೋಡು ಹೆಂಗೆ ಅವಳು ಅಲ್ಕಿಸ್ಕೊಂಡು ಮಾತಾಡ್ತಿದ್ದಾಳೆ ನೋಡಪ್ಪ. ಅವಳು ನೋಡಿ ಏನಾಯ್ತೆ ಕಣ, ಅದಕ್ಕೆ ಅಲ್ಕಿಸ್ಕೊಂಡು ಅವಳು ಮಾತಾಡ್ತಾ ಇರೋದು. ಹಂಗೆ ಕಣವ, ನನಗೂ ಹಂಗೆ ಅನ್ನಿಸ್ತೈತೆ ಕಣವ. ನೋಡಿರಿ ಇದು ಏನಪ್ಪ, ಇದು ಹಿಂಗೆ ಅಲ್ಕಿಸ್ಕೊಂಡು ಬರಲಿ. ಮನೆ ಹತ್ರ ಬಂದಾಗ ಹೇಳ್ತೀನಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ, ಬೇರೆ ಕೆಲ್ಸಕ್ಕೆ ಕಳಿಸ್ಬೇಕು, ಈ ಕೆಲಸ ಬೇಡ ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಓನರು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಚೆನ್ನಾಗಿ ನನಗೆ ಸ್ವಲ್ಪ ಸುಧಾರಿಸ್ಕೊಂಡು ಮಾಡು ಅಂತಾರೆ. ಈ ರೀತಿ ಮನೆ ಕೆಲ್ಸಕ್ಕೆ ಹೋಗೋ ಅಂಥವ್ರಿಗೆ ಕಿರಿಕಿರಿ ಇಲ್ದಂಗೆ ಈ ರೀತಿ ಯಾವುದೊಂದು ವಿಚಾರದಲ್ಲೇ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಅಂದರೆ ಅವ್ರು ಕೆಲಸ ಮಾಡೋ ಅಂಥವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ. ಇಂಥ ಓನರ್ ಸಿಕ್ಕಿರೋದು ನನಗೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ಅವ್ರಿಗೆ ಭಾಳ ಹಳ್ಳಿ ಜೀವನ ಅಂದರೆ ಭಾಳ ಇಷ್ಟ. ಅವರೊಂಥರ ನ್ಯಾಚುರಲ್ ಆಗಿರಬೇಕು ಯಾವುದೊಂದೇ ಅಂತ ಇಷ್ಟಪಡ್ತಾರೆ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಾನು ಈಗ ನೋವೆಲ್ಲ ಮರ್ತು ಬಿಟ್ಟಿದ್ದೀನಿ. ಸುಬ್ಬು ನನ್ನ ಜೊತೆ ಮಾತಾಡ್ತಿಲ್ಲ, ಸುಬ್ಬು ನನ್ನ ಜೊತೆ ಇಲ್ಲ, ಅದೆಲ್ಲ ಮರ್ತು ಬಿಟ್ಟಿದ್ದೀನಿ. ಬಿಡು, ಅವರು ಸರಿ ಹೋಗ್ತಾರೆ ನಾನು ಕೆಲಸ ಮಾಡಿದ್ರೆ ಅಂತ ಅಂದ್ಕೊಂಡು ಖುಷಿಯಾಗಿರ್ತೀನಿ ಅಷ್ಟೇ. ಅದನ್ನೇ ಯಾವುದೊಂದು ವಿಚಾರನೇ ಆಗಲಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ ಅಂತೇಳಿ ಸುಮ್ಮನೆ ಒಟ್ಟಿನಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.